ಹಾಯ್ ಹೆಲೋ ನಮಸ್ತೆ. ಇತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಲಂಚ್ಗೆ ಡಿನ್ನರ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ನಮ್ಮ ವಿಡಿಯೋ ನೋಡಿ. ಈಸಿಯಾಗಿ ಒಂದು ಜೀರಾ ರೈಸ್ ಮತ್ತು ಚಿಕನ್ ಕರಿ ಮಾಡೋಣ. ಫಸ್ಟು ಜೀರಾ ರೈಸ್ಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ, ಒಂದು ಕ್ಯಾಪ್ಸಿಕಮ್, ಹಾಗೆ ಜೀರಾ ಹಾಕ್ತಾಯಿದ್ದೀವಿ. ಜೀರಾ ಸ್ವಲ್ಪ ಜಾಸ್ತಿ ಹಾಕೋಣ. ಇದು ಡೈಜೆಷನ್ಗೆ, BP, ಶುಗರ್ ಕಂಟ್ರೋಲ್ ಮಾಡೋಕ್ಕೆ, ವೆಯ್ಟ್ ಲಾಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ಸೂಪರ್ ಇಂಗ್ರೀಡಿಯೆಂಟಲ್ಲಿ ತುಂಬ ಮೆಡಿಸಿನಲ್ ಗುಣಗಳಿವೆ. ವೀಕ್ಲಿ ಒನ್ಸ್ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ನೋಡಿ. ಹಾಗೆ ಒಂದು ಈರುಳ್ಳಿ, ಹಾಗೆ ಒಂದು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋತಾ ಇದ್ದೀವಿ. ಹಾಗೆ ನಿಮ್ಗೆ ಬೇಕಾದಷ್ಟು ಅಕ್ಕಿನ ತೊಳ್ಕೊಂಡು ಈ ಥರ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು, ಅಕ್ಕಿ ಎಷ್ಟು ಹಾಕಿದ್ದೀರೋ ಅದರ 2ರಷ್ಟು ನೀರು ಹಾಕಿ ಕುಕ್ಕರ್ ವಿಷಲ್ ಕೂಗಿಸಿದ್ರೆ ದಿಢೀರಂತ ಫಟಾಫಟ್ ಅಂತ ಆಗುವಂಥ ಟೇಸ್ಟಿ ಜೀರಾ ರೈಸ್ ನಿಮ್ಮ ಮುಂದೆ ಇರುತ್ತೆ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಚಿಕನ್ ಕರಿ ಮಾಡೋಣ ಬನ್ನಿ. ನೋಡಿ, ತೊಳೆದಿಟ್ಕೊಂಡಿರುವಂಥ ಚಿಕನ್ನು, ಅದಕ್ಕೆ 3 ಈರುಳ್ಳಿ 3 ಟೊಮೆಟೊನ ಪೇಸ್ಟ್ ಮಾಡ್ಕೊಂಡು ಹಾಕೋತಾ ಇದ್ದೀವಿ. ತುಂಬ ಈಸಿಯಾಗಿ ಆಗುತ್ತೆ, ನೀವೇನು ಕಟ್ ಮಾಡೋದೇ ಬೇಡ ಇದಕ್ಕೆ. ಹಾಗೆ 1 ಬೌಲಷ್ಟು ಮೊಸರು, ಅದನ್ನು ಸ್ವಲ್ಪ ವಿಸ್ಕ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಗರಂ ಮಸಾಲೆಗಳು, ಪಲಾವ್ ಎಲೆ, ಒಂದು 2 ಇಂಚು ಚಕ್ಕೆ, ಒಂದು 5 ಲವಂಗ, ಸ್ವಲ್ಪ ಮೆಣಸಿನ ಕಾಳುಗಳು, ಒಂದೇ ಒಂಚೂರು ಜೀರಿಗೆ, ಸ್ವಲ್ಪ ಸೋಂಪು, ಹಾಗೆ ಒಂದು 3 ಏಲಕ್ಕಿ, ಒಂದು ಸ್ಟಾರ್ ಹೂವು, ಇದನ್ನೆಲ್ಲನೂ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಕರಿಬೇವಿನೆಲೆ, ಇದೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಉಪ್ಪು, ಇದಕ್ಕೆ ಸ್ವಲ್ಪ ಹಾಕಿರಿ. ಗ್ರೇವಿಗೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ಹಾಗೆ ಒಂದು 2 ಸ್ಪೂನಷ್ಟು ಸೋಯಾ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್, ಹಾಗೆ 2 ಸ್ಪೂನಷ್ಟು ಧನಿಯಾ ಪುಡಿ, ಅಚ್ಕಾರದ ಪುಡಿ, 1 ಸ್ಪೂನ್ ಪೆಪ್ಪರ್ ಪುಡಿ, ಜೀರಿಗೆ ಪುಡಿ ಹಾಗೂ ಗರಂ ಮಸಾಲ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಯಷ್ಟು ಮ್ಯಾರಿನೇಟ್ ಮಾಡೋಕ್ಕಿಡಿ. ಚಿಕನ್ ಎಲ್ಲ ಸಾಫ್ಟಾಗಿ ಟೆಂಡರ್ ಆಗಿ ಬರುತ್ತೆ ನೋಡಿ. ಹಾಗೆ ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಬಿರಿಯಾನಿಗೆಲ್ಲ ಹಾಕ್ತೀವಲ್ಲ ಅಷ್ಟು ಈರುಳ್ಳಿನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಹೋಟೆಲ್ ಸ್ಟೈಲ್, ಢಾಬಾ ಸ್ಟೈಲ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದರ ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮೊದಲೇ ಇದನ್ನು ಮಾಡಿಕೊಂಡು ಇದನ್ನು ಸಹ ಚಿಕನ್ ಜೊತೆ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ಬೋದು. ಬಟ್ ನಾವು ದಿಢೀರಂತ ಮಾಡ್ತಿರೋದ್ರಿಂದ ಹೀಗೆ ಮಾಡ್ತಾಯಿದ್ದೀವಿ ನೋಡಿ. ಬ್ರೌನ್ ಆಗ್ತಾ ಬರ್ತಿದೆ, ಗೋಲ್ಡನ್ ಬ್ರೌನ್ ಬಂತು ಇವಾಗ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಫ್ರೈ ಆಗ್ತಿರೋದು ನೋಡಿ. ಇವಾಗ ಬ್ರೌನ್ ಆಯಿತು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಮುಂದೆ ಮತ್ತಷ್ಟು ದಿಢೀರಂತ ಆಗುವಂಥ ಚಿಕನ್ ರೆಸಿಪಿ, ವೆಜ್, ನಾನ್ ವೆಜ್ ರೆಸಿಪಿ ಎಲ್ಲ ತೋರಿಸ್ತೀವಿ. ಈಗ ಮ್ಯಾರಿನೇಟ್ ಮಾಡ್ಕೊಂಡಿರುವಂಥ ಚಿಕನ್ನ ಹಾಕ್ತಾ ಇದ್ದೀವಿ. ನೋಡಿದ್ರಲ್ಲ, ಏನು ಕಟ್ ಮಾಡ್ಕೊಳ್ಳೋ ಅಷ್ಟಿಲ್ಲ. ಒಂದು ಈರುಳ್ಳಿ ಕಟ್ ಮಾಡಿಕೊಂಡ್ರೆ ಆಯಿತು ನಿಮಗೆ. ಎಷ್ಟು ಕ್ವಿಕ್ಕಾಗಿ ಆಗುತ್ತಲ್ವ. ಎಲ್ಲನೂ ಹಾಕಿ ಮ್ಯಾರಿನೇಟ್ ಮಾಡಿ ಮಾಡ್ಕೊಂಡು ತಿಂತಾ ಇರೋದೆ. ಜೊತೆಗೆ ಜೀರಾ ರೈಸು ಅಷ್ಟೇ ಎಷ್ಟು ಬೇಗ ಆಯಿತು ನೋಡಿ. ನೋಡಿ, ಕುದೀತಾ ಇದೆ. ನೀರು ಹಾಕ್ಕೊಳ್ದೆ ಕುದಿಸಿದ್ರೆ ನಿಮಗೆ ಗಟ್ಟಿಯಾಗಿ ಗ್ರೇವಿ ಸಿಗುತ್ತೆ. ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ದರೆ ನೀವು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ನಾನು ಸ್ವಲ್ಪ ಆಯಿತು ನೋಡಿ. ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ, ಎಷ್ಟು ಚೆನ್ನಾಗಾಗಿದೆ. ಜೀರಾ ರೈಸ್ ಜೊತೆ, ಗೀ ರೈಸ್ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಪಾತಿ, ದೋಸೆ, ಇಡ್ಲಿ, ವೈಟ್ ರೈಸು ಎಲ್ಲದ್ರ ಜೊತೆನೂ ತಿನ್ಬೋದು ನೋಡಿ. ನಾವು ದೋಸೆ ಜೊತೆಗೆ ತಿಂದ್ವಿ, ತುಂಬ ಸಖತ್ತಾಗಿತ್ತು, ಟೇಸ್ಟಿಯಾಗಿತ್ತು.
ಎಲ್ಲರೂ ಒಮ್ಮೆ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.